ನೆನ್ಸ್ಕೊತಾ ಇದ್ದೆ. ಅವರೇ ಫೋನ್ ಮಾಡ್ತಿದ್ದಾರೆ. ಗುರುಜಿ, ವಾಟ್ ಎ ಟೈಮಿಂಗ್ ಗುರುಜಿ. ಹಲೋ ಗುರುಜಿ, ನಿಮ್ಗೆ 100 ವರ್ಷ ಆಯಸ್ಸು. ಈಗ ತಾನೇ ನಿಮ್ಮನ್ನ ನೆನ್ಸ್ಕೊತಾ ಇದ್ದೆ. ನೀವೆಲ್ಲ ಅಲ್ಲೇನ್ ಕತ್ತೆ ಕಾಯ್ತಿದ್ದೀರಾ? ಯಾಕೆ ಗುರುಜಿ, ನನ್ನಿಂದ ಏನಾದ್ರು ತಪ್ಪಾಯ್ತಾ? ಆ ಕೆಲ್ಸದವಳನ್ನ ಯಾರು ಆಫೀಸಿಗೆ ಕಳ್ಸಿದ್ದು? ಯಾವ ಕೆಲಸದವಳನ್ನ ಗುರುಜಿ? ಇನ್ಯಾರು? ಆ ಕಿತ್ತೋಗಿರೋ ಪಾರ್ವತಿ. ಅಂದ್ರೆ ಅಲ್ಲೂ ಅವಳೆ ಇಲ್ಲೂ ಅವಳೇನಾ? ಏನ್ ಇಲ್ಲೂ ಅವಳೆ ಅಲ್ಲೂ ಅವಳೆ? ಅಯ್ಯೋ ಗುರುಜಿ, ಆ ವಿಷಯನ ಆಮೇಲೆ ಹೇಳ್ತೀನಿ. ಅದೇನು ಆ ಮನೆ ಹಾಳು ಪಾರ್ವತಿ ಆಫೀಸಿಗೆ ಬಂದಿದ್ದಾಳೆ ಅಂದ್ರಲ್ಲ, ಅಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ಹೇಳಿ ಗುರುಜಿ. ಆದಿತ್ಯಂಗೆ ಊಟ ಬಡ್ಸಕ್ಕೆ. ಎಲ್ಲ ಕೊನ್ನಿ ಗುರುಜಿ. ಇಷ್ಟು ದಿನ ಅವಳನ್ನ ಸಿಕ್ಕಾಕ್ಸೋಕೆ ನಮ್ಮ ಹತ್ರ ಯಾವುದು ಸಾಕ್ಷಿನೇ ಇರಲಿಲ್ಲ. ಆದ್ರೆ ಇವತ್ತು ಒಳ್ಳೆ ಸಮಯ. ಅವಳು ಆದಿತ್ಯನ ಜೊತೆ ಇರೋದನ್ನ HD ಕ್ವಾಲಿಟಿಲಿ ವಿಡಿಯೋ ಮಾಡಿ ನನಗೆ ಬೇಗ ವಾಟ್ಸಪ್ಪಲ್ಲಿ ಕಳಿಸಿ ಗುರುಜಿ. ಇವತ್ತು ಅರಸನ ಕೋಟೆಯಲ್ಲಿ ಅವಳು ಮರ್ಯಾದೆನ ಹರಾಜಾಗ್ತೀನಿ. ಆಯ್ತು. ಆಮೇಲೆ ಗುರುಜಿ, ಅಲ್ಲೂ ಅವಳೆ ಇಲ್ಲೂ ಅವಳೆ ಅನ್ನೋ ವಿಷಯ ಇದೆಯಲ್ಲ, ಅದು ನಿಮಗೆ ರಾತ್ರಿ ಫೋನ್ ಮಾಡಿ ಹೇಳ್ತೀನಿ. ಈಗ ಬೇಗ ವಿಡಿಯೋನ ಮಾಡಿ ಸ್ವಲ್ಪ ನನಗೆ ಕಳಿಸ್ಕೊಡಿ ಗುರುಜಿ. ಸರಿ. ಎಲ್ಲ ಕಳ್ಳಿ ಪಾರ್ವತಿ, ಅಲ್ಲಿ ಊಟ ಬಡ್ಸಕ್ ಹೋಗಿದ್ಯಾ? ಬಾರೆ, ಇವತ್ ಮನೆಗೆ ಬಾ, ನಿನಗಿದೆ ಮಾರಿ ಹಬ್ಬ. Hello. Oh, is it? Give me a second. We'll check it out. ಯಜಮಾನ್ರೆ, ತಿನ್ನೋ ಟೈಮಲ್ಲೂ ಇದೆಲ್ಲ ಮಾಡಬೇಕಾ? 2 ನಿಮಿಷ ಪಾರ್ವತಿ, ಒಂದು ಇಂಪಾರ್ಟೆಂಟ್ ಮೇಲ್ ಚೆಕ್ ಮಾಡಬೇಕು. ಸರಿ, ನೀವು ಕೆಲಸ ಮಾಡಿ ಅಂತೀನಿ. ಯಜಮಾನ್ರೆ, Seems good. Okay. I don't have any issue. ಯಜಮಾನ್ರೆ, ಕುಡೀರಿ, ನೀರು ಕುಡೀರಿ. ಬಹುಶಃ ಅಮ್ಮ ನೆನೆಸ್ಕೋತಾ ಇರಬೇಕು ಪಾರ್ವತಿ. ಹೌದು ಯಜಮಾನ್ರೆ, ಊಟ ಮಾಡಿ. ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಗುರುಜಿ. ಬೇಗ ವಿಡಿಯೋ ಕಳಿಸಿ ಗುರುಜಿ. ಅಯ್ಯೋ ಬಂತು. ಬಾ ಚಿಟ್ಟೆ, ಬಣ್ಣದ ಚಿಟ್ಟೆ. ಆಹಾ, ಪಾರ್ವತಿ ಪ್ರೇಮ ಪ್ರಸಂಗ ಇವತ್ತು ನಮ್ಮ ಅರಸನ ಕೋಟೆಯಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಫ್ರೀ ಶೋ, ಬಿಟ್ಟಿ ಶೋ. ಯಜಮಾನ್ರೆ, ಇನ್ನೊಂದು ಸ್ವಲ್ಪ ಬಡಿಸ್ತೀನಿ. ಅಯ್ಯೋ ಸಾಕು ಪಾರ್ವತಿ, ನನಗೆ ಹೊಟ್ಟೆ ತುಂಬಿತು. ಸ್ವಲ್ಪ ಯಜಮಾನ್ರೆ. ಸಾಕು.
ಯಜಮಾನ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅದೃಷ್ಟ ಇಲ್ಲದೆ ಹೋದ್ರು ಅವ್ರು ಬಿಟ್ಟಿರೋ ಈ ಊಟ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ ನನಗಷ್ಟೇ ಸಾಕು. ತಟ್ಟೆ ಅಲ್ಲಿರಲಿ ಪಾರ್ವತಿ, ಅದನ್ನು ತೆಗಿತಾರೆ, ನೀನು ಹೊರಡು. ಥ್ಯಾಂಕ್ಸ್ ಪಾರ್ವತಿ. ಹೋಗು ಹೋಗು, ನೀನು ಎಷ್ಟೇ ಖುಷಿಯಿಂದ ಹೋದರೂ ನಿನ್ನ ದುಃಖದ ಕಟ್ಟೆ ಒಡ್ದು ಹೋಗೇ ಹೋಗುತ್ತೆ. ಛೇ, ಚಿಕ್ಕಮ್ಮನಿಂದಾಗಿ ಆ ಕಣ್ಣಿನ ಹುಡುಗಿ ಯಾರು ಅಂತ ನೋಡೋ ಆಪರ್ಚುನಿಟಿ ಮಿಸ್ ಆಯಿತು. ಮಾಮ್ ಕೂಡ ಆ ಮಾತಿಗೆ ಹೂ ಅಂದ್ಬಿಟ್ರು. ನಿನಗೇನು ಅನ್ಸುತ್ತೆ ಜನನಿ? ಮಾಮ್ ಹೇಳ್ದಾಗೆ ಸ್ಕೆಚ್ ಆರ್ಟಿಸ್ಟ್ ಬೇರೆ ಯಾರಾದ್ರೂ ಚಿತ್ರ ಬಿಡಿಸ್ಬಿಡ್ತಿದ್ನಾ? ಹೇಳೋದಕ್ಕಾಗಲ್ಲ ಪ್ರೀತು. ಬರೆಯೋನ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಮೇಲೊಬ್ಬ ಕೂತಿದಾನಲ್ಲ, ಇದೆಲ್ಲ ಅವನ ಲೀಲೆ ಅಂತ ಅನ್ಕೋಬೇಕು ಅಷ್ಟೆ. ಒಂದು ವೇಳೆ ಅತ್ತೆ ಹೇಳ್ದ ಹಾಗೆ ಅವನು ಬೇರೆ ಯಾವುದಾದ್ರೂ ಹುಡುಗಿ ಚಿತ್ರ ಬಿಡಿಸಿದಿದ್ರೆ ಅದರಿಂದ ಭಾವನ ಜೀವನ ಹಾಳಾಗ್ತಿತ್ತು. ನೀನು ಹೇಳೋದು ನಿಜ. ಆದರೆ ಆ ಸ್ಕೆಚ್ ಆರ್ಟಿಸ್ಟ್ ಬಿಡಿಸಿದ ಚಿತ್ರ ಗಮನಿಸಿದ್ರೆ ಆ ಹುಡುಗಿನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ. ಆದರೆ ಎಲ್ಲಿ, ಯಾರ ಮುಖ ಅಂತ ಗೊತ್ತಾಗ್ತಿಲ್ಲ. ನನಗೇನೋ ಹಾಗೆ ಅನ್ನಿಸ್ತಿಲ್ಲ ಪ್ರೀತು. ಆ ಕಣ್ಣು ನಮಗೆ ಗೊತ್ತಿರೋ ಹುಡುಗಿ ಕಣ್ಣೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಸತ್ಯನ ಹರೀಶ್ ಅವರು ಭಾವಂಗೆ ಹೇಳಿರ್ತಿದ್ರಲ್ವಾ. ಅದ್ರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ? ನೀನು ಹೇಳೋದು ಸರಿನೇ. ಆದರೆ ನನ್ನ ಪಾಯಿಂಟ್ ಏನಂದರೆ, ಎರಡನೇ ಆಪರ್ಚುನಿಟಿನೂ ಕಳ್ಕೊಂಡ್ವಿ. ಮುಂದಿನ ಪ್ರಯತ್ನ ಹೇಗೆ ಮಾಡೋದು? ಪ್ರೀತು, ಹರೀಶ್ ಸಿಗದೆ ಇದ್ದಾಗ ನನಗೆ ಆ ಸ್ಕೆಚ್ ಆರ್ಟಿಸ್ಟ್ ಸಿಗ್ತಾರೆ, ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಇಲ್ಲ ಅಲ್ವಾ? ಮುಂದಿನ ಪ್ರಯತ್ನನೂ ಹಾಗೆ ಪ್ರೀತು. ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋಣ. ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡ್ರಾಯ್ತು. ಹಾಗಾದರೆ ಆ ಕಣ್ಣಿನ ಹುಡುಗಿನ ಹುಡ್ಕೋಕ್ಕೆ ಬೇರೆ ದಾರಿ ಏನಿದೆ? ಪಾರ್ವತಿ, 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 ಎಲ್ಲಿದೆಯಮ್ಮ? ಅಕ್ಕ, ಸುಮ್ಮನೆ ಅವಳನ್ನ ಕೂಗಿ ಯಾಕೆ ನಿಮ್ಮ ಗಂಟ್ಲು ನೋಯಿಸ್ಕೋತೀರಾ? ಅವಳು ಈ ಮನೇಲಿ ಇಲ್ಲ. ಮನೇಲಿ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಆಫೀಸ್ಗೆ. ಆಫೀಸ್ಗ? ಯಾಕೆ? ನಮ್ಮ ಆದಿತ್ಯನ್ಗೆ ಊಟ ಮಾಡ್ಸೋಕೆ. ಅಲ್ಲಲ್ಲ, ಊಟ ಕೊಡಕ್ಕೆ. ದಾಮಿನಿ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಪಾರ್ವತಿ ಇಲ್ಲಿರೋ ಕೆಲಸಗಳನ್ನೆಲ್ಲ ಬಿಟ್ಟು ಆದಿತ್ಯನಿಗೆ ಊಟ ಕೊಡೋದಕ್ಕೆ ಆಫೀಸ್ ಹೋಗಿದ್ದಾಳ? ನಿನ್ನ ಮಾತು ನಾನು ನಂಬಲ್ಲ. ನನಗೆ ಗೊತ್ತು ಬಾವಾ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ. ನೋಡಿ ಅಕ್ಕ,
ಪಾರ್ವತಿ ಆಫೀಸ್ಗೆ ಹೋಗೋ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ? ಗೊತ್ತಾಗ್ಬಾರ್ದು ಅಂತಾನೆ ಅಕ್ಕ ಯಾರಿಗೂ ಹೇಳ್ದೆ ಒಬ್ಳೆ ಊಟ ತಗೊಂಡು ಆಫೀಸ್ಗೆ ಹೋಗಿರೋದು. ಅಕ್ಕ ನನಗನ್ನಿಸ್ತಿದೆ ಅವಳು ನಿಧಾನಕ್ಕೆ ನಮ್ಮ ಆದಿತ್ಯನ ತನ್ನ ಕಂಟ್ರೋಲಿಗೆ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ದಾಮ್ನಿ. ಪಾರ್ವತಿ ಅಂತ ಕೆಲಸ ಮಾಡೋಳಲ್ಲ. ಹಾಗೆ ಮಾಡೋದ್ರಿಂದ ಅವಳಿಗೇನು ಲಾಭ? ಭಾವ ಅವಳಿಗೆ ಲಾಭ ಇಲ್ಲದೆ ಇದ್ರು ಬೇರೆ ಯಾರಿಗಾದ್ರೂ ನಷ್ಟ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶ ಅವಳಲ್ಲಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅಕ್ಕ ಈ ಮನೆ ಕೆಟ್ಟದ್ದಾಗಬಾರ್ದು ಅಂತ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಪ್ಪ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಬಾರೆ ಬಾ. ಏನೇ ಹಿಂದೆ ಬಚ್ಚಿಟ್ಕೊಂಡ್ರೆ ನಮ್ಗೆ ಯಾರಿಗೂ ಕಾಣಿಸಲ್ಲ ಅಂತ ಅನ್ಕೊಂಡಿದ್ಯಾ? ಹೇಳೆ, ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಹೋಗಿದ್ದೆ ಪಾರ್ವತಿ? ಆಫೀಸ್ಗೆ ಹೋಗಿದ್ದೆ ಅಮ್ಮ. ಯಾಕೆ ಹೋಗಿದ್ದೆ? ಯಜಮಾನ್ರಿಗೆ ಊಟ ಕೊಡೋಣ ಅಂತ ಹೋಗಿದ್ದೆ ಅಮ್ಮ. ಆದಿಗೆ ಊಟ ತಗೊಂಡು ಹೋಗ್ಕೊಡು ಅಂತ ನಿನಗೆ ಯಾರು ಹೇಳಿದ್ದು? ನಾನು ಹೇಳದ್ನ ಊಟ ಕೊಟ್ಟು ಬಾ ಅಂತ? ಗುಮ್ಮನ್ ಗೌರಮ್ಮ ತರ ನಿಂತ್ಕೊಂಡಿದ್ಯಾ? ಆಫೀಸಿಗೆ ಹೋಗಿ ಆದಿತ್ಯನ್ ಊಟ ಕೊಡು ಅಂತ ಯಾರೇ ನಿನಗೆ ಹೇಳಿದ್ದು? ಈ ಮನೇಲಿ ನೀನ್ ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು ಅಂತ ನೀನೇ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಕಣೆ. ಅಕ್ಕ ನೀನ್ ಹೇಳಿ ಅಕ್ಕ, ಇವಳು ಮಾಡಿರೋ ಈ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಇವಳು ಈಗ್ಲೇ ಮನೆಯಿಂದ ಆಚೆ ಹಾಕ್ಬಿಡ್ಲಾ? ಮನೆಯಿಂದ ಹೊರಗೆ ಕಳಿಸುವಂತ ತಪ್ಪನ್ನ ಪಾರ್ವತಿ ಮಾಡಿಲ್ಲ. ಬಹುಶಃ
ಅಮ್ಮ ನೆನೆಸ್ಕೋತಾ ಇರ್ಬೋದು ಪಾರ್ವತಿ. ಹೌದು ಯಜಮಾನ್ರೆ, ಊಟ ಮಾಡಿ. ಅಕ್ಕ ಏನು ಹೇಳ್ತಿದ್ದೀರಾ? ಅಲ್ಲ, ಈ ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಆದಿತ್ಯನ್ಗೆ ಊಟ ತಗೊಂಡೋಗಿ ಕೊಟ್ಟಿರೋದು ತಪ್ಪಲ್ವಾ ಅಕ್ಕ? ಖಂಡಿತ ತಪ್ಪಲ್ಲ. ಎರಡು ಮೂರು ದಿವಸಗಳಿಂದ ಆದಿ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಆಫೀಸ್ಗೆ ಊಟ ತಗೊಂಡು ಹೋಗಿ ಕೊಡು ಅಂತ ಪಾರ್ವತಿಗೆ ನಾನೇ ಹೇಳೋಣ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆನೆ ಪಾರ್ವತಿ ಆ ಕೆಲಸ ಮಾಡಿದಾಳೆ. ಇದರಲ್ಲೇ ಗೊತ್ತಾಗತ್ತೆ ಪಾರ್ವತಿ ಎಷ್ಟು ಸೂಕ್ಷ್ಮ ಮನಸ್ಸಿನ ಹುಡುಗಿ ಅಂತ. ಪಾರ್ವತಿ ಮಾಡಿರೋ ಕೆಲಸಕ್ಕೆ ಅವಳನ್ನ ಬೈಬಾರ್ದು, ಹೊಗಳಬೇಕು. ಶಭಾಷ್ ಪಾರ್ವತಿ, ಈ ಮನೆ ಮಗಳಾಗಿ ಎಲ್ಲ ಜವಾಬ್ದಾರಿನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೀಯ. ನಿನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತಮ್ಮ. ಆದಿ ಚೆನ್ನಾಗಿ ಊಟ ಮಾಡದ್ನಾ? ಹ್ಞೂ ಅಮ್ಮ. ಅಯ್ಯೋ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅನ್ನಂಗೆ ಎಲ್ಲ ನನಗೆ ವಾಪಸ್ ಬರುತ್ತೆ. ಲೇ ದೌಲತ್ ದಾಮಿನಿ, ಇನ್ನೇನೆ ಗೊಣಕೊಂಡು ನಿಂತ್ಕೊಂಡಿದ್ಯಾ? ನೀನೇನೇ ಪ್ಲಾನ್ ಮಾಡಿದ್ರು ವರ್ಕೌಟ್ ಆಗಲ್ಲ. ನಡಿ ನಡಿ. ಆಹಾ, ಹೋಗಿ ಹೋಗಿ ನಿಮ್ಮನ್ನು ಕಟ್ಕೊಂಡಿದ್ದೀನಲ್ಲ ನನ್ನ ಕರ್ಮ. ಅಖಿಲ, ನನ್ನನ್ನು ಕ್ಷಮಿಸ್ಬಿಡು. ರಘು, ಯಾಕೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಿದ್ದೀರಾ? ಕ್ಷಮೆ ಕೇಳುವಂಥ ತಪ್ಪನ್ನ ನನ್ನ ರಘು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಕ್ಷಮೆ ಕೇಳೋದಕ್ಕೆ ತಪ್ಪು ಮಾಡಿರ್ಬೇಕು ಅಂತಿಲ್ಲ. ತುಂಬ ನಂಬಿಕೆ ಇಟ್ಕೊಂಡಿರೋರ್ನ ತಪ್ಪಾಗಿ ತಿಳ್ಕೊಳ್ಳೋದು ತಪ್ಪಲ್ವಾ? ನೀವು ಅಷ್ಟೊಂದು ನಂಬಿಕೆ ಇಟ್ಟಿರೋ ವ್ಯಕ್ತಿ ಯಾರು ಅಂತ ಕೇಳ್ಬೋದಾ? ಇನ್ಯಾರಿರಕ್ಕೆ ಸಾಧ್ಯ ಅಖಿಲ? ನೀನೇ. ಮತ್ತೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರ ರಘು? ಯಾವ ವಿಷಯದ ಬಗ್ಗೆ? ಪಾರ್ವತಿ ವಿಷಯದಲ್ಲಿ. ಎಲ್ರ ಮುಂದೆ ಪಾರ್ವತಿನ ನೀನು ಬೈತೀಯ ಅನ್ಕೊಂಡಿದ್ದೆ. ಆದರೆ ಅವಳ ವಿಚಾರದಲ್ಲಿ ನೀನು ನಡ್ಕೊಂಡಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ನನ್ನ ಅಖಿಲ ಯಾವತ್ತೂ ತಪ್ಪು ಮಾಡಲ್ಲ. ಆಗಿರೋ ತಪ್ಪನ್ನ ಸರಿಪಡಿಸ್ತಾಳೆ. ನೀನು ಎಲ್ರಿಗೂ ಮಾದರಿಯಾಗಿರ್ತೀಯ. ನಿನ್ನನ್ನು ಎಷ್ಟೋ ಜನ ಅನುಕರಣೆ ಮಾಡ್ತಾರೆ. ನಿನ್ನನ್ನು ಅಭಿಮಾನದಿಂದ ನೋಡೋರಲ್ಲಿ ನಾನೇ ಮೊದಲಿಗ. ನಾನು ನಿನ್ನ ದೊಡ್ಡ ಅಭಿಮಾನಿ.